ಜೂನ್ 6 ಮತ್ತು 7, 2026 ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ ಎಂದು ಡಾಕ್ಟರ್ ಡಿ.ಟಿ. ಅಂಗಡಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂತ ಶ್ರೀ ಸೇವಾಲಾಲ್ ಸಂಶೋಧನಾ ಹಾಗೂ ಅಧ್ಯಯನ ಪೀಠ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಹಾಗೂ ಬಂಜಾರ ಲೋಕಕಲಾ ಸಂಘ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬಂಜಾರ ಜನಾಂಗದ ಶ್ರೀಮಂತ ಸಾಹಿತ್ಯ, ಗೋರ್ಬೋಲಿ ಭಾಷೆ, ಕಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜೂನ್ 6 ಮತ್ತು ಜೂನ್ 7ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2026 ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶಿವರಾಮ್ ಚೌಹಾಣ್, ನೆಹರು ರಾಠೋಡ್, ಸುಭಾಷ್ ರಾಠೋಡ್, ಡಾಕ್ಟರ್ ಗಣಪತಿ ರಾಠೋಡ್, ಹರಿಶ್ಚಂದ್ರ ರಾಠೋಡ್, ಡಾಕ್ಟರ್ ಗೋಪಿಚಂದ್, ಮಾಣಿಕ್ ಜಾಧವ್, ರಾಜ್ ಜಾಧವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪತ್ರಿಕಾ ಭವನದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಸುಸ್ವಾಗತವನ್ನು ಕೋರುತ್ತಾ, ಇಂದು ಈ ಒಂದು ಪತ್ರಿಕಾ ಭವನದಲ್ಲಿ ನಾವು 2 ದಿವಸದ ಅಂತಾರಾಷ್ಟ್ರೀಯ ವಿಶ್ವ ಬಂಜಾರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಸಂತ ಶ್ರೀ ಸೇವಾಲಾಲ್ ಅಧ್ಯಯನ ಪೀಠ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಹಾಗೂ ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ದ ಬಂಜಾರ ಲೋಕ ಕಲಾ ಸಂಘಟನಾ ಕಲಬುರಗಿ ಸಂಯೋಜನೆಯಲ್ಲಿ ಆಯೋಜಿಸಲಾಗಿದೆ. ಈ ಒಂದು ವಿಶ್ವ ಬಂಜಾರ ಸಾಹಿತ್ಯ ಮತ್ತು ಸಮ್ಮೇಳನವನ್ನು ಮಾಡುವಂಥ ಉದ್ದೇಶ ಏನೆಂದರೆ, ಸಂತ ಸೇವಾಲಾಲ್ ಅಧ್ಯಯನ ಪೀಠವು 2015ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಗೊಂಡು ಸುಮಾರು 11 ವರ್ಷ ಕಳೆದಿರುತ್ತದೆ. ಅದರ ಅಡಿಯಲ್ಲಿ ಒಂದು ದೇಶ ವಿದೇಶಗಳಲ್ಲಿ ವಾಸಿಸಿರುವಂಥ ನೆಲೆಸಿರುವಂಥ ಬಂಜಾರ ಸಮುದಾಯದ ವಿದ್ವಾಂಸರನ್ನು, ಅಧ್ಯಾಪಕರನ್ನು, ವಿಜ್ಞಾನಿಗಳನ್ನು ಮತ್ತು ಲೋಕಕಲಾ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿ ಮಾಡಿರುವಂಥ ವಿದ್ವಾಂಸರನ್ನು ಒಂದು ಕಡೆ ಗೂಡಿಸಿ ನಮ್ಮ ಬಂಜಾರ ಸಾಹಿತ್ಯ, ಕಲೆ, ಸಂಸ್ಕೃತಿ, ಕಸೂತಿ, ಭಾಷೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಅಭಿವೃದ್ಧಿ ಹೊಂದಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಸಾಧನೆಗಳನ್ನು ಮಾಡ್ತಾ ಬಂದಿದ್ದೇವೆ ಅನ್ನುವಂಥ ಚಿಂತನ ಮಂಥನವನ್ನು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ದೇಶ ವಿದೇಶಗಳಿಂದ ಅನೇಕ ವಿದ್ವಾಂಸರು ಪ್ರಬಂಧಗಳನ್ನು ಕಳಿಸಿದ್ದಾರೆ. ಅದು ಕನ್ನಡದಲ್ಲಿ ಇದೆ, ಇಂಗ್ಲೀಷ್ ಭಾಷೆಯಲ್ಲಿದೆ ಮತ್ತು ಹಿಂದಿ ಭಾಷೆಯಲ್ಲಿದೆ. ಅದರ ಈ ನಮ್ಮ ವಿಶ್ವ ಬಂಜಾರ ಸಾಹಿತ್ಯ ಸಮ್ಮೇಳನದ ನೆನಪಿನಗೋಸ್ಕರ ಒಂದು ಸ್ಮರಣ ಸಂಚಿಕೆಯನ್ನು ಹೊರಗೆ ತರ್ತಾ ಇದ್ದೀವಿ. ಆ ಸ್ಮರಣ ಸಂಚಿಕೆಯಲ್ಲಿ ಸುಮಾರು 50 ಪ್ರಬಂಧಗಳು ಇರ್ತವೆ, 3 ಭಾಷೆಯಲ್ಲಿ ಇರುತ್ತವೆ. ಅದರ ಜೊತೆಗೆ ಅನೇಕ ಅಭಿಮಾನಿಗಳು ತಮ್ಮ ಶುಭ ಸಂದೇಶಗಳನ್ನು ಸಹ ಕಳಿಸ್ತಾ ಇದ್ದಾರೆ. ಸೊ ಈಗಾಗಲೇ ನಾವು 4 ಚಿಂತನ ಗೋಷ್ಠಿಗಳನ್ನು, ಟೆಕ್ನಿಕಲ್ ಸೆಷನ್ಸ್, ಅದರಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಪಂಡಿತರು, ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕವಿಗೋಷ್ಠಿ ಇರುತ್ತದೆ, ಅದರ ಜೊತೆಗೆ ಭಾಷಾಗೋಷ್ಠಿ ಇರುತ್ತದೆ, ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಅಂತ ಮಾರ್ಗದರ್ಶನವನ್ನು ನೀಡುವಂಥ ಶುಭಚಿಂತಕರು ಸಹ ಈ ಸಭೆಯಲ್ಲಿ, ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ನೃತ್ಯ ಇರುತ್ತದೆ, ಕಲಾಮೇಳ ಇರುತ್ತದೆ, ನಮ್ಮ ಲಂಬಾಣಿ ನೃತ್ಯ, ನಂತರ ನಮ್ಮ ಜಾನಪದ ನೃತ್ಯ ಮತ್ತು ಹಾಡಿನ ಮುಖಾಂತರ ಬಹುಶಃ ನಮ್ಮ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಿಂದ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ.
ಸೊ ಅದರ ಜೊತೆಗೆ ನಮ್ಮ ಉಡುಪು ವೇಷಗಳ ಒಂದು ಪ್ರದರ್ಶನವನ್ನು ಸಹ ನಾವು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ವಿದ್ವಾಂಸರು ಅಂದರೆ ಮಹನೀಯರು ಆಗಮಿಸ್ತಾ ಇದ್ದಾರೆ. 6ನೇ ತಾರೀಕಿಗೆ ಮುಂಜಾನೆ 10 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಿಟೋರಿಯಂನಲ್ಲಿ ಸಭಾಂಗಣದಲ್ಲಿ ಉದ್ಘಾಟನಾ ಸಮಾರಂಭವು ಜರುಗಲಿದೆ. ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕ್ಷೇತ್ರಾಧಿಪತಿಗಳಾಗಿರುವಂಥ ನಮ್ಮ ಬಂಜಾರ ವಿಶ್ವಗುರುಗಳಾಗಿರುವಂಥ ಪೂಜ್ಯ ಡಾಕ್ಟರ್ ಬಾಬು ಸಿಂಗ್ ಮಹಾರಾಜ್ ಬಂಜಾರ ಶಕ್ತಿಪೀಠ ಪೌರಾದೇವಿ ಮಹಾರಾಷ್ಟ್ರ ಇವರು ಆಗಮಿಸ್ತಾ ಇದ್ದಾರೆ. ಅವರು ಆಶೀರ್ವದಿಸ್ತಾ ಇದ್ದಾರೆ. ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 2 ದಿವಸದ ಕಾರ್ಯಕ್ರಮವು ನಡೀತಾ ಇದೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು